ಈ ನಡುವೆ ಸಚಿವ ಜಮೀರ್ ಅಹಮದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೋ ಅಂಥವ್ರನ್ನ ಗುಂಡಿಟ್ಟು ಕೊಲ್ಲಿ ಅಂತ. ಸಿಂಧನೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ, ಪಾಕ್ ಪರ ನಿಲ್ಲುವವರಿಗೆ ಗುಂಡಿಟ್ಟು ಕೊಲ್ಲುವಂತಹ ಕಾನೂನು ತರಬೇಕು, ಪೊಲೀಸರಿಗೆ ಅಂತ ಅಧಿಕಾರವನ್ನು ಕೊಡಬೇಕು ಅಂತ ಜಮೀರ್. ಯಾರಾದರೂ ಪಾಕಿಸ್ತಾನ ಪರ ಕೂಗಿದ್ರೆ ಜಿಂದಾಬಾದ್ ಅಂದರೆ ಮುಲಾಜಿಲ್ದೆ ಗುಂಡಿಟ್ಟು ಕೊಲ್ಲುವಂಥ ಕಾನೂನು ತರಬೇಕು ಅಂತ ಮಾತಾಡಿದ್ದಾರೆ. ನ್ಯಾಯಾಲಯದಿಂದ ಒಂದು ಹೊಸ ಕಾನೂನನ್ನು ತರಬೇಕು ಸರ್ ಅಪ್ಪನವ್ರೆ. ಏನಂತ ಇಂಥ ನ್ಯಾಯಾಲಯದಿಂದ ಕಾನೂನು ತರಬೇಕು. ಈಗ ಏನಾದ್ರೆ ನಾವೇನ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಅವ್ರ ನ್ಯಾಯಾಲಯ ಅವ್ರ ಮೇಲೆ ಬಿಟ್ಬಿಡ್ತೀವಿ. ನ್ಯಾಯಾಲಯ ಬೇಡ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಶಿಕ್ಷೆ ಕೊಡ್ತಾರೋ ಅದೆಲ್ಲ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲೇ ನಾವೇ ಸರ್ಕಾರ ವತಿಯಿಂದ ನಾವೇ ಒಂದು ಆದೇಶ ತರಬೇಕು. ಏನಂತ, ಈ ತರ ಯಾರನ್ನ ಪಾಕಿಸ್ತಾನ ಜೈಕಾರ ಕೂದ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಗಲ್ ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ಕೆ ಸಾಯಿಸ್ತೀವಿ ಅಂತ. ಏನ್ ಸರ್, ನಾವೇ ಆದೇಶ ಮಾಡ್ಕೊಳ್ಬೇಕೀಗ. ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಪೊಲೀಸರು ಕೊಡ್ಬೇಕು, ಅದು ಆದೇಶ ಮಾಡೋಕ್ಕಾಗಲ್ಲ. ಈಗ ಈ ಕಾನೂನು ಅಂತ ಇರ್ತದೆ, ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ನಿಲ್ತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕಾರ ಅಂತ ಕೂದ್ರೆ ಅವ್ರಿಗೆ ಮುಂದೆ ಅಂತ